ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಸಂಧ್ಯಾ ಶೆಟ್ಟಿ. ಸಂಧ್ಯಾ ಶೆಟ್ಟಿ ವೈಫ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇದು ನಮ್ಮನೇಲಿ ನಡೀತಾ ಇದ್ದ ಸತ್ಯನಾರಾಯಣ ಪೂಜೆ ವಿಡಿಯೋ. ತುಂಬಾನೇ ಚೆನ್ನಾಗಿ ಮಾಡಿದ್ವಿ. ಅಲಂಕಾರಗಳಾಗ್ಲಿ ಪೂಜೆಗಳಾಗ್ಲಿ ಪ್ರತಿ ಒಂದು ವಿಧಿವಿಧಾನವಾಗಿ ನಡೆದಿತ್ತು. ತುಂಬಾನೇ ಖುಷಿ ಅನ್ನಿಸ್ತು. ಇಲ್ಲಿ ಇವಾಗ ನೋಡ್ಬೋದು ನಮ್ಮ ಅಕ್ಕ ಮತ್ತು ನನ್ನ ಮಗಳು ಏನಪ್ಪ ಮಾಡೋದು, ಹೂ ತುಂಬಾನೇ ಇತ್ತಲ್ಲ ಅಂತ ಅಂದ್ಕೊಂಡ್ವಿ. ಅಲಂಕಾರ ಮಾಡ್ತೀನಿ ಅಂತೇಳಿ ಅವ್ರ ಮುಂದೆ ಬಂದು ಎಲ್ಲ ಅಲಂಕಾರನು ಮಾಡಿದ್ರು. ಹಾಗೆ ಮಕ್ಕಳು, ನನ್ನ ಮಗಳಿಗೂ ಇದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ. ಚೆನ್ನಾಗಿ ಮಾಡಿದ್ರು. ತುಂಬಾನೇ ಖುಷಿ ಅನ್ನಿಸ್ತು. ಇನ್ನು ಪೂಜೆ ಅಲಂಕಾರ ಅಂತೂ ಕೇಳಲೇಬೇಡಿ. ಅಷ್ಟು ಚೆನ್ನಾಗಾಗಿತ್ತು ಪೂಜೆ ಅಲಂಕಾರ ಅಂತೂ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲ ನಾವು ಪೂಜೆಗೆ ಅಲಂಕಾರಕ್ಕೆ ರೆಡಿ ಮಾಡಿ ಎಲ್ಲ ಮಾಡಿದ್ವಲ್ಲ, ತುಂಬಾನೇ ಖುಷಿ ಅನ್ನಿಸ್ತು. ಗಣ ಹೋಮನು ಮಾಡಿದ್ವಿ ಬೆಳಿಗಿನ ಜಾವ. ಬೇಗನೆ ಇದ್ದಿದ್ರಿಂದ ಎಲ್ಲರೂ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆಗೆ ರೆಡಿ ಆದ್ವಿ. ಗಣಹೋಮ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಬೆಳಿಗ್ಗೆ ಬೇಗ ಗಣಹೋಮ ಇದ್ದಿದ್ರಿಂದ ಆ ಪೂಜೆ ವಿಡಿಯೋ ಮಾತ್ರ ತೆಗಿಯಕ್ಕಾಗ್ಲಿಲ್ಲ. ಇವಾಗ ಇಲ್ಲಿ ನೋಡ್ಬೋದು ಸತ್ಯನಾರಾಯಣ ಸ್ವಾಮಿ ಫೋಟೋನ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಭಟ್ರು. ಹಾಗೆ ಎಲ್ಲರೂ ಮನೇಲಿರೋರೆಲ್ಲರೂ ಒಬ್ಬೊಬ್ರು ಒಂದೊಂದು ಸಹಾಯ ಮಾಡ್ತಿದ್ರು. ಇವರು ನಮ್ಮ ಪಕ್ಕದ ಮನೆ ಆಂಟಿ ವಸಂತ ಆಂಟಿ ಅಂತ, ಆದ್ರೆ ನಾನು ಅವ್ರನ್ನ ಚಿಕ್ಕಿ ಅಂತ ಕರಿತೀನಿ. ಅವ್ರು ಬಂದು ಎಲ್ಲಾನು ರೆಡಿ ಮಾಡ್ತಾ ಇದ್ರು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಾಗಿತ್ತು ಅಲಂಕಾರ ಎಲ್ಲ. ಪೂಜೆನು ಅಷ್ಟೇ ಚೆನ್ನಾಗಿ ನೆರವೇರಿಸ್ಕೊಟ್ರು ಭಟ್ರು. ಎಲ್ಲಾನು ನೀಟ್ ಒಂಥರ ತುಂಬಾ ಚೆನ್ನಾಗಾಯ್ತು. ಪೂಜೆ ಆವಾಗಲೇ ಶುರು ಆಗಿದೆ. ನೋಡ್ಬೋದು ಇವಾಗ ಅಭಿಷೇಕ ನಡೀತಾ ಇದೆ ದೇವ್ರಿಗೆ. ನಮ್ಮನೆಯಲ್ಲೂ ವೆಂಕಟೇಶ್ವರನ ಮೂರ್ತಿ ಇದೆ. ಆ ದೇವರನ್ನೆಲ್ಲ ಇಟ್ಟು ತುಂಬಾನೇ ಚೆನ್ನಾಗಿ ಅಭಿಷೇಕ ಮಾಡಿಸಿದ್ರು. ಭಟ್ರು ನಮ್ಮೂರಿನವರೇ ಆಗಿರೋದ್ರಿಂದ ಮಾತುಕತೆ ಎಲ್ಲ ಸ್ವಲ್ಪ ಈಸಿನೇ ಆಯ್ತು ನಮಗೆ. ಅವ್ರು ಹೇಳೋ ಥರನೇ ನಾವೆಲ್ಲ ಚೆನ್ನಾಗೇ ಮಾಡಿದ್ವಿ ಪೂಜೆ ಎಲ್ಲ. ನನಗಂತೂ ತುಂಬಾನೇ ಖುಷಿ ಅನ್ನಿಸ್ತು. ಪೂಜೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯ್ತು ಪೂಜೆಗಳೆಲ್ಲ. ಜನಯನ್ ದೇವ ಏಕಃ ಕರ್ಪೂರ ಮಹಾಮಂಗಲ ನೀರಾಜನಂ ಸಂದರ್ಶಯಾಮಿ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ ಸತ್ಯಕ್ಷಯಾಯ ನಮಃ ಮಾಲತಿ ಪುಷ್ಪಂ ಸಮರ್ಪಯಾಮಿ ಸತ್ಯಸಂತುಷ್ಟಾಯ ನಮಃ ಕೇತಕೆ ಪುಷ್ಪಂ ಸಮರ್ಪಯಾಮಿ ಸತ್ಯರಕ್ಷಾಯ ನಮಃ ಮಂದಾರ ಪುಷ್ಪಂ ಸಮರ್ಪಯಾಮಿ ಸತ್ಯಾಚ್ಯುತಾಯ ನಮಃ ಪಾಟಲಿ ಪುಷ್ಪಂ ಸಮರ್ಪಯಾಮಿ ಸತ್ಯ. ನಾವು ಅಂದ್ಕೊಳ್ಳೋದೇ ಒಂದು, ಆದರೆ ದೇವ್ರು ಮಾಡೋದೇ ಒಂದು ಅಂತೀವಲ್ವಾ. ದೇವ್ರದ್ದು ಕೃಪೆನೇ ಬೇರೆ ಇರುತ್ತೆ ಅಂತ. ಅದೇ ನಮ್ಮ ಜೀವನದಲ್ಲಿ ಯಾವತ್ತೂ ಆಯಿತು. ನಾನೇನೋ ಅಂದ್ಕೊಂಡ್ರೆ ಅದು ಆಗಿದ್ದೇ ಬೇರೆ. ಅಲ್ಲಿ ಪೂಜೆ ಎಲ್ಲ ನಡೀತಿರ್ಬೇಕಾದ್ರೆ ಏನೋ ಒಂದು ಬೇಜಾರಿನ ಸಂಗತಿ ಆಯಿತು. ನಂದು ತಾಳಿ ಸರದ್ದು ದಾರ ಕಿತ್ತೋಯ್ತು. ಅದು ತುಂಬ ಬೇಜಾರಲ್ಲಿದ್ದೆ ನಾನು. ನನಗೆ ಅದು ಏನು ಮಾಡ್ಬೇಕಂತನೂ ಅನಿಸ್ಲಿಲ್ಲ. ಕೈಕಾಲೆಲ್ಲ ನಡ್ಕೊ ಬರ್ತಾ ಇತ್ತು. ಅಷ್ಟೊತ್ತಲ್ಲಿ ಅರ್ಚಕರು ಹಾಗೂ ಅಲ್ಲಿರೋವಂಥ ಎಲ್ಲ ದೊಡ್ಡವರು, ನಮ್ಮದು ಚಿಕ್ಕಿ ಆಗಲಿ ಪ್ರತಿಯೊಬ್ಬರೂ ಬಂದು, ಇಲ್ಲ ಏನೋ ಒಂದು ಕಾರಣಕ್ಕಾಯಿತು, ಅದು ಚಿಕ್ಕದ್ರಲ್ಲಿ ಆಗೋಯ್ತು, ನೀನೇನು ಬೇಜಾರು ಮಾಡ್ಕೋಬೇಡ, ಇನ್ನೊಂದ್ಸಲ ನಿಮ್ಮ ಮದುವೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮದುವೆ ಮಾಡಿಸಿದ್ರು ಅವತ್ತು. ವಿದ್ಯಾಬಲಂ ಧೈರ್ಯಬಲಂ ತದೇವ ಲಕ್ಷ್ಮೀಪದೇ ತ್ರೀಂ ಸ್ಮರಾಮಿ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ. ಪೂಜೆ ನಡುವೆನೆ ನಮ್ಗೆ ತಾಳಿ ಕಟ್ಟಿಸ್ಬಿಟ್ಟು ಒಂಥರ ಅದನ್ನು ಖುಷಿ ಅನ್ನಿಸ್ತು. ಇಷ್ಟು ಜನರ ಮುಂದೆ ನಮ್ಮ ಮದುವೆ ಆಯ್ತಲ್ವಾ ಇನ್ನೊಂದ್ಸಲ ಅಂತ. ಯಾಕಂದ್ರೆ ಅದು ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ ನಮ್ಮ ಮದುವೆ ವಿಷಯದಲ್ಲ ಇದು. ಎಲ್ಲರ ಮುಂದೆ ಎಲ್ಲರ ಸಮ್ಮುಖದಲ್ಲಿ ನನ್ಗೆ ಮದುವೆ ಆಯ್ತಲ್ಲ ಅನ್ನೋದೊಂದು ಖುಷಿ ಆದ್ರೆ, ಎಲ್ಲ ಮತ್ತೆ ತಿರ್ಗಾ ಜನ ಸೇರಿದ್ರು, ಏನಾಯ್ತು ಅಂತ ಕೇಳಿದ್ರು. ಇದು ಒಂಥರ ಆನಂದ ಅಂದ್ಕೋಬಹುದು. ನೋಡ್ಬೋದು ಮನೆಯಲ್ಲಿ ತುಂಬಾನೇ ಜನ ಬಂದಿದ್ರು. ಪೂಜೆ ಎಲ್ಲ ಚೆನ್ನಾಗೇ ಆಯ್ತು. ಭಟ್ರು ಮಂಗಳಾರತಿ ಎಲ್ಲ ಮಾಡಿಸಿದ್ರು.
ಶಾರದಾಂಬೆ ಶಂಕರಾಚಾರ್ಯರಿಗೆ ಶಕ್ತಿ ಗಣಪತಿ ಶಾರದಾಂಬೆ ಶಂಕರಾಚಾರ್ಯರಿಗೆ ಶಂಕರಿಗೆ ವಾಗೀಶ್ವರಿಗೆ ವಜ್ರದೇಹ ತೀ ಕೊಡುವಳು ಮುತ್ತೈದೆ ಲಕ್ಷ್ಮೀ ನಿತ್ಯ ಪೂಜಿಪ ಕರುಣೆ ಕಟಾಕ್ಷಿ ಇವಳೆ ಮಹಾಲಕ್ಷ್ಮಿ ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೆ ಲಕ್ಷ್ಮಿ ನಿತ್ಯ ಪೂಜಿಪ ಕರುಣೆ ಕಟಾಕ್ಷಿ ಇವಳೆ ಮಹಾಲಕ್ಷ್ಮಿ. ಪೂಜೆ ಆದ್ಮೇಲೆ ನೆಂಟ್ರೆಲ್ಲ ಬರ್ತಾನೆ ಇದ್ರು. ಹೊರಗಡೆ ಅಂತೂ ಮಳೆ ಅಂದ್ರೆ ಅದು ಎಲ್ಲಿಲ್ಲದ ಮಳೆನೋ ಏನೋ, ಅವತ್ತಂತೂ ತುಂಬಾನೇ ಮಳೆ ಬರ್ತಾ ಇತ್ತು. ಆ ಮಳೆಯಿಂದ ಸ್ವಲ್ಪ ಫಜಿತಿ ಆಯ್ತು. ಆದ್ರೂ ಅದು ಏನು ಅಂತೀವಲ್ಲ, ದೇವ್ರು ಎಲ್ಲ ರೀತಿಯಲ್ಲಿ ನಮ್ಗೆ ವರ ಕೊಟ್ರು ಅಂತ, ಹಂಗೆ ಇದನ್ನು ಒಂದು ವರನೇ ಅಂತ ತಿಳ್ಕೊಂತೀನಿ ನಾನು. ಎಲ್ಲಾನು ತುಂಬಾನೇ ಚೆನ್ನಾಗಾಯ್ತು. ಅನ್ಕೊಳ್ದಿರೋರೆಲ್ಲ ನನ್ನ ಹಳೆ ಫ್ರೆಂಡ್ಸ್ಗಳಾಗ್ಲಿ ಎಲ್ಲರೂ ಬಂದ್ರು. ತುಂಬಾನೇ ಚೆನ್ನಾಗಾಯ್ತು ಪೂಜೆಗಳೆಲ್ಲ. ಹಾಗೆ ಊಟನೂ ತುಂಬಾನೇ ಚೆನ್ನಾಗಾಯ್ತು. ನಮ್ ಲೇಔಟ್ ಅವ್ರು ಹಾಗೂ ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ಭಜನೆ ಮಾಡ್ತಾ ಇದ್ರು. ಇಲ್ಲಿ ನೋಡ್ಬೋದು, ತುಂಬಾನೇ ಚೆನ್ನಾಗಿ ಹಾಡು ಹೇಳ್ತಾರೆ ಅವರೆಲ್ಲ. ಗೋವಿಂದ ಈ ಪರಿ ಮಹಿಮೆಯ ತಿಳಿಯುವುದು ಆನಂದ, ಈ ಪರಿ ಮಹಿಮೆಯ ತಿಳಿಯುವುದೇ ಆನಂದ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಮಳೆ ಅವಂತರದಿಂದ ಊಟಕ್ಕೂ ನಾವು ಹಾಕಿರೋ ಪೆಂಡಲ್ ಎಲ್ಲ ಮಳೆಯಲ್ಲಿ ಒದ್ದೆ ಆಗಿತ್ತು. ಹಾಗಾಗಿ ನಮ್ದು ಎದುರುಗಡೆ ಮನೆ ಸೈಟ್ನವರು ಇಲ್ಲೇ ಊಟ ಹಾಕ್ಸಿ ಅಂತ ಅಂದಿದ್ದಕ್ಕೆ ಅವ್ರದ್ದು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಊಟ ಹಾಕಿಸ್ತಾ ಇದ್ವಿ. ಈಗ ಎಲ್ಲರದು ಊಟ ಆಗಿ ಹೋಗಿತ್ತು. ಇದು ಲಾಸ್ಟ್ ಇವಾಗ ನಮ್ ಪಂಕ್ತಿ ಆಗಿತ್ತು. ನಾವು ಊಟ ಮಾಡ್ತಾ ಇದೀವಿ. ಇವಾಗ ನೋಡ್ಬೋದು ಇಲ್ಲಿ ನಮ್ದು ಪಂಪ ಆಂಟಿ ಆಗ್ಲಿ, ಇವ್ರ ಫ್ರೆಂಡ್, ಇವರೆಲ್ಲರೂ ನಾವೇ ಇವಾಗ ಉಳ್ದಿರೋದ್ರಿಂದ ಊಟ ಮಾಡ್ತಾ ಇದ್ವಿ ಎಲ್ಲ. ವಿಡಿಯೋದಲ್ಲಿ ಹೇಳ್ತೀನಿ, ನನಗೆ ಅವರು ಹೋಳಿಗೆ ಕೊಡುದಿಲ್ಲ ಅಂತ ಹೇಳಿದ್ರು. ಯಾರು ಭಾವನ? ಇನ್ನೊಂದು ಹಾಕ್ಸ್ಕೊಂಡು ಕೊಡ್ತಾರೆ. ಅದೇ ಭಾವ, ಮತ್ತೆ ಯಾವ್ದು ಭಾವ? ಈಗ ಪುನಃ ಅದನ್ನೇ ಮದುವೆ ಅದೇ ಮತ್ತೆ. ಊಟಂತೂ ತುಂಬಾನೇ ಚೆನ್ನಾಗಿತ್ತು. ಎಷ್ಟು ರುಚಿಯಾಗಿತ್ತು ಅಂದ್ರೆ ಆಹಾ, ಎಲ್ಲರೂ ತುಂಬಾನೇ ಹೊಗಳಿದ್ರು. ನಮ್ಮನೆ ಊಟ ಅಂತೂ ಸಖತ್ತಾಗಿರುತ್ತೆ. ಆ ತರಾನೇ ಪೂಜೆನು ತುಂಬಾನೇ ಚೆನ್ನಾಗಿ ಮಾಡಿದ್ರು. ಮನಸ್ಸಂತೂ ಎಲ್ಲದ್ರಲ್ಲೂ ಖುಷಿ, ತೃಪ್ತಿ ಇರ್ಬೇಕು. ಏನೇ ಮಾಡಿದ್ರು ಮನ್ಸಿಗೆ ತೃಪ್ತಿ ಇರ್ಬೇಕು ಅಂತಾರೆ. ಆ ತರ ಅವತ್ತಂತೂ ಅನ್ಕೊಳ್ಳೋದ್ರೆ ಇಲ್ದಿರೋದೆಲ್ಲಾನು ಚೆನ್ನಾಗೇ ನಡೀತು ಅಂತ ನಾನು ಇನ್ನು ಮುಂದೆನು ಹೀಗೆ ದೇವ್ರು ಒಳ್ಳೇದ್ ಮಾಡಪ್ಪ ಅಂತ, ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ತೀನಿ. ಹಾಗೇನೆ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಹೋಗ್ ಬರ್ಲಾ, ಬಾಯ್.